ಅದು ಹೆಸರಿಗೆ ಮಾತ್ರ ವಿಶ್ವ ಪ್ರಸಿದ್ಧ ಮಾವಿನ ಹಣ್ಣಿನ ನಗರ. ಜೊತೆಗೆ ಅತಿ ದೊಡ್ಡ ಮಾವಿನ ಮಾರುಕಟ್ಟೆ ಅನ್ನೋ ಹೆಗ್ಗಳಿಕೆನೂ ಇದೆ. ಆದರೆ ಆ ಮಾರುಕಟ್ಟೆಗೆ ಸಂಪರ್ಕಿಸೋ ರಸ್ತೆ ಹದಗೆಟ್ಟಿದ್ದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶ್ರೀನಿವಾಸಪುರ ಎಪಿಎಂಸಿ ಮಾರ್ಕೆಟ್ ರಸ್ತೆ ಅಧ್ವಾನ. ಮಾವು ಬೆಳೆಗಾರರಿಗೆ ಗುಂಡಿಗಳ ಸಂಕಷ್ಟ. ರಸ್ತೆಯುದ್ದಕ್ಕೂ ಬಿದ್ದಿರುವ ಗುಂಡಿಗಳು, ವಿದ್ಯುತ್ ಕಂಬಗಳಿಂದ ಹೊರಬಂದಿರುವ ಡೆಡ್ಲಿ ವೈರ್ಗಳು. ಈ ದೃಶ್ಯಗಳು ಕಂಡುಬರುವುದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಎಪಿಎಂಸಿ ಮಾರುಕಟ್ಟೆಗೆ ಸಂಪರ್ಕಿಸುವ ರಸ್ತೆಯಲ್ಲಿ. ಏಷ್ಯಾದ ಅತಿ ದೊಡ್ಡ ಮಾವು ಮಾರುಕಟ್ಟೆ ಅನ್ನುವ ಹೆಗ್ಗಳಿಕೆ ಪಡೆದಿರುವ ಮಾರುಕಟ್ಟೆಯ ರಸ್ತೆಯ ದುಸ್ಥಿತಿ ಇದು. ಕೇವಲ 600 ಮೀಟರ್ ದೂರದ ಈ ರಸ್ತೆ ಗುಂಡಿಗಳು ಬಿದ್ದು ಸಂಪೂರ್ಣವಾಗಿ ಹಾಳಾಗಿದೆ. 2 ವರ್ಷಗಳಿಂದ ಇದುವರೆಗೂ ಗುಂಡಿಗಳಿಗೆ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಕೋಲಾರದ ಶ್ರೀನಿವಾಸಪುರ ಮಾವಿನ ಮಾರ್ಕೆಟ್ನಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ಮಾವು ಸೀಸನ್ ಆರಂಭ ಆದರೂ ಕೂಡ ಮಾರ್ಕೆಟ್ನ ಸಮಸ್ಯೆ ಬಗೆಹರಿದಿಲ್ಲ. ಇನ್ನೇನು 1.5 ತಿಂಗಳಲ್ಲಿ ಮಾವು ಸೀಸನ್ ಆರಂಭ ಆಗಲಿದೆ. ಇದೇ ಮಾರುಕಟ್ಟೆಯಿಂದ ಗುಜರಾತ್, ರಾಜಸ್ಥಾನ, ಮಹಾರಾಷ್ಟ್ರ, ಕೋಲ್ಕತ್ತಾ ಸೇರಿದಂತೆ ದೇಶದ ನಾನಾ ಭಾಗಗಳಿಗೆ ಮಾವು ಪೂರೈಕೆಯಾಗಲಿದೆ. ವಾಹನಗಳ ಸುಗಮ ಸಂಚಾರಕ್ಕೆ ಗುಂಡಿಗಳು ಅಡ್ಡಿಯಾಗಿವೆ. ಶುಲ್ಕದ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ಸಂಗ್ರಹಿಸಿರೋ ಕೃಷಿ ಮಾರುಕಟ್ಟೆ ಇಲಾಖೆ ರಸ್ತೆಯನ್ನ ಅಭಿವೃದ್ಧಿಪಡಿಸೋಕೆ ಮುಂದಾಗ್ತಿಲ್ಲ. ಆದಷ್ಟು ಬೇಗ ರಸ್ತೆ ದುರಸ್ತಿ ಮಾಡಿಸಿ ಅಂತ ಮಾವು ಬೆಳೆಗಾರರು ಒತ್ತಾಯಿಸಿದ್ದಾರೆ. ನಮ್ಮನ್ನ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಶಾಸಕ ದ್ವಯರು ಏನಿದ್ದಾರೆ ಅವರಲ್ಲಿ ಪ್ರತಿ ವರ್ಷವೂ ಸಹ ಬೇಡಿಕೆ ಇಡ್ತಾನೆ ಬರ್ತಾ ಇದ್ದೀವಿ. ಸರಿಯಾದ ರೀತಿಯಲ್ಲಿ ಒಂದು ರಸ್ತೆ ಮಾಡಿಸ್ಬೇಕು. ಇದಕ್ಕೆ ಈ ವಿದ್ಯುತ್ ದೀಪಗಳು ಏನು ಇವತ್ತು ಕಂಬಗಳು ಹಾಕಿದ್ದಾರೆ ಅದರಲ್ಲೆಲ್ಲ ವೈರ್ಗಳು ಕಿತ್ತೋಗಿದೆ. ಆ ವೈರ್ಗಳೇನಾದರೂ ಈ ಶಾರ್ಟ್ ಸರ್ಕ್ಯೂಟ್ ಆಗಿ ಅಥವಾ ಗಾಡಿಗಳು, ರೈತರು, ಮಕ್ಕಳು ಓಡಾಡ್ತಾ ಇರ್ತಾರೆ ಈ ಭಾಗದಲ್ಲಿ, ಅವರೇನಾದರೂ ಮುಟ್ಕೊಂಡ್ರೆ ಅದರ ಪರಿಸ್ಥಿತಿ ಏನು? APMC ಅವರು ಎಚ್ಚೆತ್ಕೊಂಡು ಈ ರಸ್ತೆ ಫುಲ್ ಅಧ್ವಾನ ಆಗೋಗಿದೆ. ಹಳ್ಳ ಕೊಳ್ಳಗಳಿಂದ ಬಂದಿದೆ. ಮಳೆ ಬಂದರೆ ಎಲ್ಲ ನೀರೆಲ್ಲ ಮಣ್ಣಿಗಳಲ್ಲಿ ನುಗ್ತವೆ. ಅಲ್ಲಿ ಚಿಂತಾಮಣಿ ಟು ಶ್ರೀನಿವಾಸಪುರ ಮೈನ್ ರೋಡಿಂದ ಇಲ್ಲಿ ಬರೋಕ್ಕೆ ತುಂಬ ರಸ್ತೆ ಹದಗೆಟ್ಟೋಗಿದೆ. ಈಗ ಆಡಳಿತಾಧಿಕಾರಿ ಇರೋದ್ರಿಂದ ತುಂಬ ಬೇಜವಾಬ್ದಾರಿಯಿಂದ ವರ್ತನೆ ಮಾಡ್ತಾ ಇದ್ದಾರೆ. ಇನ್ನು ರೈತರ ಸಮಸ್ಯೆ ಆಲಿಸಲು ಎಪಿಎಂಸಿಯಲ್ಲಿ ಆಡಳಿತ ಮಂಡಳಿಯೂ ಇಲ್ಲ, ಖಾಯಂ ಅಧಿಕಾರಿ ಕಾರ್ಯದರ್ಶಿಯೂ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರಸ್ತೆ ಉದ್ದಕ್ಕೂ ಇರುವ ವಿದ್ಯುತ್ ದೀಪಗಳು ಹಾಳಾಗಿವೆ. ವೈರ್ಗಳು ಕಟ್ಟಾಗಿ ಬಲಿಗಾಗಿ ಕಾಯ್ತಿವೆ. ರಸ್ತೆ ದುರಸ್ತಿ ಜೊತೆಗೆ ವಿದ್ಯುತ್ ದೀಪಗಳನ್ನು ಸರಿಪಡಿಸಬೇಕಾಗಿದೆ. ಒಟ್ಟಿನಲ್ಲಿ ಏಷ್ಯಾದ ಅತಿದೊಡ್ಡ ಮಾವು ಮಾರುಕಟ್ಟೆ ಅನ್ನುವ ಹೆಗ್ಗಳಿಕೆಗೆ ಸೀಮಿತವಾಗಿರುವ ಶ್ರೀನಿವಾಸಪುರ ಎಪಿಎಂಸಿಯ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಮುಂದಾಗಬೇಕಿದೆ. ರಘುರಾಜ್, ನ್ಯೂಸ್ 18 ಕೋಲಾರ.